ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮನುಷ್ಯ ತನ್ನ ಸಮಾಜದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಈ ಪುರಾಣಗಳನ್ನು ತುಂಬ ಗಮನಿಸ್ತಾ ಹೋಗ್ತಾ ಇರ್ತಾರೆ, ಅಥವಾ ಪುರಾಣಗಳನ್ನು ಕೇಳ್ತಾ ಇರ್ತಾರೆ. ಪುರಾಣದ ಪ್ರಸಂಗಗಳನ್ನು ಅವರು ಬಹಳಷ್ಟು ಸಣ್ಣ ವಯಸ್ಸಿನಿಂದನೇ ಕೇಳ್ತಾ ಇರ್ತಾರೆ. ಟಿ ವಿನಲ್ಲಿ ನೋಡ್ತಾ ಇರ್ತಾರೆ, ಸೀರಿಯಲ್ಗಳಾಗಿ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಕಥೆಗಳು ನೋಡ್ತಾರೆ, ಮತ್ತು ಕಥೆಗಳನ್ನ ಕೇಳ್ತಾರೆ. ಇವೆಲ್ಲನೂ ಆಗ್ತಾ ಹೋಗ್ತದೆ. ಒಂದು ವಿಷಯ ಗಮನಿಸಬೇಕು, ಈ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು, ಪಾತ್ರಗಳನ್ನು ಮತ್ತು ಅದರ ಅಂಶಗಳನ್ನು, ಅವುಗಳಲ್ಲಿ ಏನೋ ಒಂದು ಕಾರಣ ಇರ್ತದೆ, ಆ ಪುರಾಣಗಳು ಹುಟ್ಟೋದಕ್ಕೆ ಕಾರಣಗಳು ಮತ್ತು ಅವುಗಳಿಂದ ಒಂದು ಪರಿಣಾಮಗಳಾಗ್ತವೆ. ಅದು ಮನುಷ್ಯನ ಚಿಂತನೆ, ಸ್ಪಂದನೆ, ಅವನ ಆ್ಯಕ್ಷನ್ನು, ರಿಯಾಕ್ಷನ್ನು, ವರ್ತನೆಗಳ ಮೇಲೆ ಪ್ರಭಾವ ಬೀರ್ತದೆ. ಇವುಗಳ ವಿಷಯದಲ್ಲಿ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತಾರೆ. ಇದು ಪೌರಾಣಿಕ ಮನಸ್ಸು, ಅಂದರೆ ಪುರಾಣಗಳು ಮನಸ್ಸಿನ ಮೇಲೆ ಎಂತಹ ಪರಿಣಾಮಗಳನ್ನು ಬೀರ್ತವೆ ಅಂತ ಅನ್ನೋದು. ಪುರಾಣಗಳನ್ನು ಕಟ್ಟುಕತೆಗಳು ಅಂತ ತಳ್ಳಿಹಾಕೋರು ಒಂದು ಕಡೆ ಆದರೆ, ಅವುಗಳು ಆ ಕಾಲದಲ್ಲಿ ಹಂಗಿದ್ವು, ನಿಜವಾಗಿದ್ವು, ಈಗ ಕಾಲ ಕೆಟ್ಟೋಗ್ಬಿಟ್ಟಿದೆ, ಹಾಗಾಗಿ ಇದು ಹಾಗಾಗ್ತಾ ಇಲ್ಲ ಅಂತ ನಂಬೋರು ಕೂಡ ಇದ್ದಾರೆ. ಪುರಾಣಗಳು ನಿಜ ಅಂತನ್ನೋರು, ಪುರಾಣಗಳು ಸುಳ್ಳು ಅಂತನ್ನೋರು, ಇವರಿಬ್ಬರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ ಮತ್ತು ಇದು ಮುಂಚಿನಿಂದನೂ ಬರ್ತಾ ಇದೆ. ಆದರೆ ಪುರಾಣಗಳನ್ನು ಹೀಗೆಯೇ ಅಂತ ನಾವು ಏಕಪಕ್ಷೀಯವಾಗಿ ನಿರ್ಧಾರಕ್ಕೆ ಧುಮುಕುವ ಬದಲು, ಅಂದರೆ ಪುರಾಣಗಳಂದರೆ ಸುಳ್ಳು ಅನ್ನೋದು ಅಥವಾ ನಿಜ ಅನ್ನೋದು, ಈ ಎರಡೂ ಅಲ್ಲದೆ ಒಂದು ಏಕಪಕ್ಷೀಯವಾಗಿ ನಿರ್ಧಾರಕ್ಕೆ ಬದಲು ಅವುಗಳು ವಿವಿಧ ಕಾಲಘಟ್ಟಗಳಲ್ಲಿ ಬದುಕಿ ಬಾಳಿದ ಮನುಷ್ಯನ ಚಿಂತನೆ, ಅರಿವು, ಗ್ರಹಿಕೆ, ಅನುಭವ, ಒಟ್ಟಾರೆ ಅದು ಮನುಷ್ಯನ ಮನಸ್ಸಿನ ಉತ್ಪನ್ನ ಅಂತ ಗಮನಿಸಿದರೆ ಅದು ನಮ್ಮ ಅಧ್ಯಯನಕ್ಕೆ ಒಂದು ಸೂಕ್ತವಾದಂತಹ ವಿಷಯ ಆಗ್ತದೆ. ಯಾವುದೇ ದೇಶದ, ಯಾವುದೇ ಕಾಲದ ಮಹಾಕಾವ್ಯಗಳಾಗಲಿ ಅಥವಾ ಪುರಾಣದ ಕಥೆಗಳಾಗಲಿ ಮನುಷ್ಯನ ಮಾನಸಿಕ ಮೂಲ ರೂಪ, ಅಂದರೆ ಸೈಕಲಾಜಿಕಲ್ ಆರ್ಕಿಟೈಪ್ನ ಪ್ರತಿನಿಧಿಸ್ತದೆ. ಈ ಭೂಮಿ ಮೇಲೆ ಮನುಷ್ಯ ಮತ್ತು ಇತರ ಜೀವಜಂತುಗಳ ಥರನೇ ಅವನು ಹುಟ್ಟಿದ್ದಾನೆ. ಆ ಹುಟ್ಟಿದಾಗಿಂದ ಇದುವರೆಗೂ ತನ್ನ ಜೀವ ಮತ್ತು ಜೀವನವನ್ನು ಉಳಿಸ್ಕೊಳ್ಳೋದ್ರ ವಿಷಯದಲ್ಲಿ ಎಷ್ಟೊಂದು ಹೋರಾಟ ಮಾಡಿಕೊಂಡು ಇದ್ದಾನೆ. ಅವೇ ವಿಷಯಗಳು, ಅದೇ ಚಟುವಟಿಕೆಗಳು ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಗೊಳ್ಳುತ್ತಾ ಇರ್ತವೆ. ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರೀತಿಗಳಲ್ಲಿ, ಬಗೆಗಳಲ್ಲಿ, ರೂಪಕಗಳಲ್ಲಿ ಅವನ ತನ್ನ ಜೀವ ಮತ್ತು ಜೀವನವನ್ನು ಪ್ರಕಟಗೊಳಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಬೇರೆ ಬೇರೆ ರೀತಿಗಳಲ್ಲಿ ಮಾಡ್ಕೊಳ್ತಾ ಬಂದಿದ್ದಾನೆ. ನಾವು ಇದನ್ನು ವಿಟ್ನೆಸ್ ಮಾಡ್ಕೊಂಡು ಬಂದಿದ್ದೇವೆ. ಮನುಷ್ಯರಾದವರು ನಾವು ಇದನ್ನು ವಿಟ್ನೆಸ್ ಮಾಡಿದ್ದೇವೆ. ಮನುಷ್ಯನ ಮತ್ತು ಮನುಷ್ಯ ಕುಲದ ಹುಟ್ಟು ಪ್ರಾರಂಭವಾಗುವುದೇ ಅಥವಾ ಆಗಿರುವುದೇ ಅಳಿಯುವ ಭಯದಿಂದ. ತಾನು ಸತ್ತೋಗ್ತೀನಿ, ನಾಶ ಆಗೋಗ್ತೀನಿ ಎನ್ನುವ ಭಯದಿಂದ. ತಾನು ಉಳಿಯುವ ಮತ್ತು ತನ್ನವರನ್ನು ಉಳಿಸಿಕೊಳ್ಳುವ ಹೋರಾಟಗಳೆಲ್ಲವೂ ಕೂಡ ಮನುಷ್ಯ ಮಹಾಕಾವ್ಯ ಅಥವಾ ಪುರಾಣಗಳ ರೂಪದಲ್ಲಿ ವಿವಿಧ ಸಾಂಸ್ಕೃತಿಕ ಪ್ರಕಟಣೆಗಳಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸ್ಕೊಂಡು ಬಂದಿದ್ದಾನೆ. ವಿವಿಧ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಅವನ ಹೋರಾಟದ ಕಥೆಗಳು ಆಯಾ ಸ್ಥಳೀಯ ಪರಿಸರ, ವಾತಾವರಣ ಮತ್ತು ಸಾಮಾಜಿಕ ರೂಢಿಗಳಿಗೆ ಅನುಸಾರವಾಗಿ ರೂಪುಗೊಂಡಿರ್ತವೆ. ಆದರೂ ಪುರಾಣಗಳು ಮತ್ತು ಮಹಾಕಾವ್ಯಗಳು ಅದೆಷ್ಟೇ ಮಗ್ಗುಲುಗಳನ್ನು ಬದಲಾಯಿಸಿದ್ರು, ಆಯಾಮಗಳನ್ನು ಪಡೆದುಕೊಂಡ್ರು, ಪದೇ ಪದೇ ಮರಳೋದು, ವಾಪಸ್ ಬರೋದು ಮತ್ತು ಅದೇ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಮತ್ತು ನಾಶ ಆಗದೇ ಇರುವಂತಹ ವಿಷಯಗಳಿಗೆ, ಅಂದರೆ ತಾನು ಉಳಿಬೇಕು, ನಾಶ ಆಗಬಾರದು, ಉಳಿಯುವ ಬಯಕೆ ಮತ್ತು ಸಾವಿನ ಭಯಗಳು, ಈ ಎರಡು ಪ್ರಧಾನ ಉದ್ದೇಶಗಳೇ ಪುರಾಣಗಳ ಹಲವಾರು ಬಗೆಯ ರೂಪಕಗಳಾಗಿ ಇರುವುದು, ಕಾವ್ಯಗಳಾಗಿರುವುದು, ರೂಪಕಗಳಾಗಿ. ಸಮೂಹಗಳನ್ನು ಉಳಿಸುವಂತಹ ಧೈರ್ಯಶಾಲಿ, ಶೂರರಾದಂತಹ ನಾಯಕರು ಭರವಸೆಯನ್ನು ನೀಡ್ತಾರೆ.
ದೈತ್ಯರನ್ನು ಜನಗಳನ್ನ ಹಿಂಸಿಸಿ ನಾಶ ಮಾಡುವವರು, ದುಷ್ಟರು ಭಯಗಳನ್ನ ಆತಂಕಗಳನ್ನ ಹುಟ್ಟಿಸ್ತಾರೆ. ಇಂತಹ ರೂಪಕಗಳನ್ನು ಕಟ್ಟಿಕೊಡ್ತಾ ನಾವು ಇವತ್ತಿನವರೆಗೂ ನಮ್ಮ ತಿಳುವಳಿಕೆಯ ಅರಿವು ಮತ್ತು ನಿಲುವುಗಳನ್ನ ಒಪ್ಪಿಕೊಂಡು ಒಡ್ಡಿಕೊಂಡು ಬಂದಿದ್ದೇವೆ. ಪುರಾಣಗಳು ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡಿರುವ ನಮ್ಮ ಪೂರ್ವಜರ ಕಥನದ ಸಂಸ್ಕೃತಿಗಳನ್ನು ಅವು ಮುಂದೆ ಇಡ್ತವೆ. ಇವುಗಳು ರೂಪಕಗಳು ಮತ್ತು ಒಗಟುಗಳು ಅಂತ ಅನ್ನೋದನ್ನು ನಾವು ಮರಿಬಾರ್ದು ಮತ್ತು ಇವುಗಳನ್ನು ಅಲಕ್ಷಿಸಬಾರ್ದು. ಅವುಗಳನ್ನ ತಿಳಿದುಕೊಳ್ಳುವ ದೃಷ್ಟಿಯಿಂದ ಅಷ್ಟೇ. ಆದಿಮ ಕಾಲದಲ್ಲಿ ಮನುಷ್ಯನ ಮೊದಲ ಗುಂಪುಗಳು ತಮ್ಮ ಬದುಕು ಬವಣೆಗಳನ್ನು ಚಿತ್ರಗಳ ಮೂಲಕ, ಕಥೆಗಳ ಮೂಲಕ ಅದನ್ನು ಪ್ರಕಟಗೊಳಿಸಿದರು. ಚಿತ್ರ ಮಾಧ್ಯಮ ಅಂತ ಅನ್ನೋದೇನಿದೆಯಲ್ಲ ಅದು ಅಕ್ಷರ ಮಾಧ್ಯಮದ ತಾಯಿ. ಮೊದಲು ಮನುಷ್ಯ ಬರೆದಿದ್ದೇ ಚಿತ್ರಗಳಿಂದ, ನಂತರ ಬಂದಿದ್ದು ಅಕ್ಷರಗಳು. ಸಾಮಾನ್ಯ ಈ ಮನುಷ್ಯನ ಪ್ರಕಟಣೆಯ ಮೊದಲ ಮಾಧ್ಯಮವಾದ ಚಿತ್ರಗಳ ನಂತರ ಮಾತು, ನುಡಿ ಮತ್ತು ಲಿಪಿಗಳು ಹುಟ್ಟುಕೊಂಡಿದ್ದು. ಅವೆಲ್ಲದರಲ್ಲಿಯೂ ಅವರು ತಮ್ಮ ಆಹಾರಕ್ಕಾಗಿ ಪಡುವ ಬವಣೆ, ಎದುರಾಗುವಂತಹ ಅಪಾಯ, ತಮ್ಮವರು ಮತ್ತು ತಮ್ಮವರ ರಕ್ಷಣೆಗೆ ಈ ವಿಷಯಗಳ ಬಗ್ಗೆನೇ ಆ ಚಿತ್ರಗಳೆಲ್ಲವೂ ಇರೋದು. ಮನುಷ್ಯ ಒಂದು ಸಾಮಾಜಿಕ ಪ್ರಾಣಿಯಾಗಿರೋದ್ರಿಂದ ತಂಡಗಳಲ್ಲಿ ಇರುವುದು ಅನಿವಾರ್ಯವೂ ಆಗಿದೆ ಮತ್ತು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೂ ಅಪಾಯವನ್ನು ಎದುರಿಸೋದಕ್ಕೆ ಅದೊಂದು ಅಗತ್ಯವಾಗಿರುವಂತಹ ವಿಷಯ ಆಗಿರುತ್ತೆ. ಹಾಗಾಗಿ ಯಾರು ತಂಡವನ್ನು ಮುನ್ನಡೆಸ್ತಾರೋ, ಪಾಲಿಸ್ತಾರೋ, ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯನ ತೋರಿಸ್ತಾ ಇದ್ರೋ ಅವರೆಲ್ಲರೂ ಏನಾಗ್ತಿದ್ರು, ನಾಯಕರಾಗ್ತಿದ್ರು. ಯಾರು ಅವರ ಒಟ್ಟು ಸಮುದಾಯಗಳ ಶಕ್ತಿಗೆ ಬೆದರಿಕೆ ಒಡ್ತಾ ಇದ್ರು ಅಥವಾ ಸಾಮಾಜಿಕ ಬಂಧವನ್ನು ಸಡಲಗೊಳಿಸ್ತಾ ಇದ್ರು ಅಂಥವ್ರನ್ನ ಸಮೂಹದಿಂದನೇ ಬಹಿಷ್ಕರಿಸ್ತಾ ಇದ್ರು. ಒಳ್ಳೆಯದಾಗಲಿ ಅಂತ ಅನ್ನೋದಕ್ಕೆ ಒಂದು ಆಚರಣೆ, ಕೇಡನ್ನು ದೂರ ಮಾಡೋದಕ್ಕೆ ಅಂತ ಆಚರಣೆ, ಇವುಗಳು ಕೂಡ ಅವರ ಗ್ರಹಿಕೆಯ ಪ್ರಕಾರ ಈ ಕಾನ್ಸೆಪ್ಟ್ಗಳು, ಪರಿಕಲ್ಪನೆಗಳು ಮೂಡ್ತಾ ಹೋದವು. ವಿವಿಧ ಮತ್ತು ನಿರ್ದಿಷ್ಟ ಆಚರಣೆಗಳು ಆಯಾಯ ಭೌಗೋಳಿಕ ಪ್ರದೇಶದ ಹವಾಗುಣ, ಪ್ರಾಕೃತಿಕ ಪರಿಸರ, ಆಹಾರ, ಆಶ್ರಯ, ಅನುಕೂಲಗಳು, ಅಪಾಯಗಳು ಇವುಗಳೆಲ್ಲವೂ ಕೂಡ ಸಮಯ ಸರದಂತೆ ಪದೇ ಪದೇ ಮರುಕಳಿಸ್ತಾ ಇರ್ತದೆ. ಅವುಗಳು ಮನುಷ್ಯನ ಮನಸ್ಥಿತಿಯ ಭಾಗಗಳು ಕೂಡ ಆಗಿವೆ. ಅವು ನಮ್ಮ ಚಿಂತನಾ ಕ್ರಮದಲ್ಲಿ ಮತ್ತು ಅದನ್ನು ಭಾವಿಸುವ ರೀತಿಯಲ್ಲಿಯೂ ಕೂಡ ಈ ಪೌರಾಣಿಕ ಮತ್ತು ಮಹಾಕಾವ್ಯದ ವಿಷಯಗಳನ್ನೆಲ್ಲನೂ ಅವ್ರೇನು ಮಾಡ್ತಾಯಿದ್ರು, ತಮ್ಮದಾಗಿ ಮಾಡಿಕೊಳ್ತಾ ಇದ್ರು. ಹೀಗೆ ಪುರಾಣಗಳು ಮತ್ತು ಮಹಾಕಾವ್ಯಗಳು ಮನುಷ್ಯನ ಕಲೆಕ್ಟಿವ್ ಮೈಂಡ್ಸೆಟ್ನ ಅಥವಾ ಸಂಕಲಿತ ಮನಸ್ಥಿತಿಯ ಅರಿವು ಮತ್ತು ಗ್ರಹಿಕೆಯ ಅಭಿವ್ಯಕ್ತಿಗಳಾದವು. ಅವುಗಳು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತಾ ಅದೇ ಉಳಿಯುವ ಬಯಕೆ ಮತ್ತು ನಾಶವಾಗುವ ಭಯಗಳು ಹಾಡುಗಳಾದವು, ಕಥೆಗಳಾದವು, ಬೇರೆ ಬೇರೆ ಕಲೆಯ ಮಾಧ್ಯಮದ ರೂಪದಲ್ಲಿ ಪ್ರಕಟವಾಗ್ತಾ ಹೋದವು. ಒಟ್ಟಾರೆ ಮನೋಪುರಾಣ ಅಂತ ಅನ್ನೋದು, ಈ ಮನಸ್ಸಿನ ಪುರಾಣ ಅಂತ ಅನ್ನೋದು ಮನುಷ್ಯನ ಒಲವು ಮತ್ತು ನಿಲುವುಗಳನ್ನು ಸಂಸ್ಕೃತಿಗಳ ಮೂಲಕ ಜೀವಂತವಾಗಿ ಇಳಿಸುವಂತಹ ಅಭಿವ್ಯಕ್ತಿ ಆಯಿತು. ಹಾಗಾಗಿ ಈ ಪುರಾಣಗಳು ಅಂದ ಕೂಡಲೇ ಅದು ಹೆಂಗಿತ್ತು ಹಾಗೇ ಇತ್ತು, ಅದು ನಿಜವಾಗಿತ್ತು ಅಂತ ನಂಬುವ ಬದಲು ಅದ್ಯಾವುದು ಸರಿ ಇಲ್ಲ, ಅವುಗಳೆಲ್ಲ ಸುಳ್ಳು, ಗುಬ್ಬಕ್ಕನ ಕತೆ, ಮೌಢ್ಯ ಅಂತ ತಳ್ಳಿ ಹಾಕುವ ಬದಲು ಇವುಗಳು ರೂಪಕ, ಇವುಗಳು ಒಗಟುಗಳು, ಇವುಗಳು ಅವರು ತಮ್ಮ ತಮ್ಮ ಕಾಲಘಟ್ಟಗಳಲ್ಲಿ ತಮ್ಮ ತಮ್ಮ ಅನುಭವಗಳನ್ನು ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅವರು ಅಭಿವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನಾವು ಅದನ್ನು ರೆಫರೆನ್ಸ್ ಆಗಿ ಇಟ್ಟುಕೊಂಡ್ರೆ ಆಗ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ತಳ್ಳಿ ಹಾಕುವಂತಹ, ತಿರಸ್ಕರಿಸುವಂತಹ ಭಾವವು ಅಥವಾ ಅದು ಸತ್ಯ, ಅದನ್ನು ಒಪ್ಕೊಳ್ಬೇಕು, ಅದು ಇದ್ದಂತೆಯೇ ಅದು ಹಾಗೆ ನಡೆದಿತ್ತು ಅಂತ ನೇರ ಒಪ್ಕೊಳ್ಳೋದು ಕೂಡ ಮನಸ್ಸಿನ ಸ್ಪಷ್ಟತೆಗೆ ದೂರವಾದಂತಹ ಅಥವಾ ತಿಳುವಳಿಕೆಗೆ, ಕಾಗ್ನಿಷನ್ ಅಥವಾ ಅರಿವಿಗೆ ದೂರವಾದಂತಹ ವಿಷಯಗಳು. ಹಾಗಾಗಿ ನಮ್ಮ ಮನಸ್ಸಿನ ಆರೋಗ್ಯದ ಸಲುವಾಗಿ, ನಮ್ಮ ಮನಸ್ಸಿನ ಅರಿವನ್ನು ವಿಸ್ತರಿಸುವ ಸಲುವಾಗಿ ಪುರಾಣಗಳನ್ನು ನಾವು ಗಮನಿಸಬೇಕು. ಆದರೆ ಅವುಗಳಲ್ಲಿ ಆ ಒಗಟುಗಳನ್ನು ಅಥವಾ ರೂಪಕಗಳನ್ನು ತಿಳಿದುಕೊಳ್ಳುವಂತಹ ಆಸಕ್ತಿಯನ್ನು, ಕುತೂಹಲವನ್ನು ಕೂಡ ಹೊಂದಿರಬೇಕು. ಇಲ್ಲವಾದರೆ ಪುರಾಣಗಳು ನಮಗೆ ಕಾಡುವಂತಹ ಸಮಸ್ಯೆಗಳಾಗೋಗ್ತವೆ. ನಮ್ಮ ಮಾನಸಿಕ ಆರೋಗ್ಯಕ್ಕೆ
ಅವು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಅದನ್ನು ಅನಾರೋಗ್ಯವಾಗಿ ನೋಡಲಿಕ್ಕೆ ಅಥವಾ ನಮ್ಮದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.